ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ, ನಾವು ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಬಟ್ ಇವತ್ತು ಸಡನ್ ಪ್ಲ್ಯಾನ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಸೊ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿದ್ದೀವಿ. ನೆನ್ನೆನೇ ಬಂದೆ ನಾನು ಬ್ಯಾಂಗ್ಳೂರಿಗೆ. ಮತ್ತೊಂದು ಫಂಕ್ಷನ್ ಇತ್ತು, ಸೊ 2 ಕಡೆ ಇತ್ತು ಫಂಕ್ಷನ್ನು. ಸೊ ಯಾವ ಕಡೆ ಹೋಗೋದಂತ ನಾವು ಡಿಸೈಡ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಕನ್ಫರ್ಮೇಷನ್ ಇರಲಿಲ್ಲ. ಸೊ ನೈಟ್ ಡಿಸೈಡ್ ಮಾಡಿಕೊಂಡು ಓಕೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಚಿತ್ರದುರ್ಗದಲ್ಲಿ ಒಂದು ಫಂಕ್ಷನ್ ಇದೆ. ದೇವ್ರ ಸೇವೆ ಅಂದರೆ ಮರಿ ಕಡಿದು ದೇವ್ರ ಸೇವೆ ಮಾಡ್ತಾಯಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ಇದು 2ನೇ ಸರಿ ಕರೀತಾ ಇರೋದು. ಫಸ್ಟ್ ಟೈಮ್ ಒಂದು ಸರಿ ಕರೆದಿದ್ರು, ಹೋಗಿರಲಿಲ್ಲ. ನಮ್ಮ ರಿಲೇಟಿವ್ದೇನೆ. ಸೊ ಅಲ್ಲಿಗೆ ಮದುವೆ ಆಗಿದ್ದಾರೆ. ಇರೋದು ನಮ್ಮ ಏರಿಯಾದಲ್ಲ, ಬೆಂಗಳೂರಲ್ಲಿ ಇರೋದು. ಬಟ್ ಅಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ಹೊಸ್ದಾಗಿ ಮದುವೆ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಕರೆದಿದ್ರು ಕಾಲ್ ಮಾಡಿ. ಸೊ ಹೋಗೋಣ, ನಮಗೊಂದು ಸಿಗುತ್ತೆ. ನಾನು ಆ ಕಡೆ ಸೈಡ್ ಚಿತ್ರದುರ್ಗ ಸೈಡ್ ಅಂತೂ ಹೋಗೇ ಇಲ್ಲ ನಾನು. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮನೆಯವರು, ಪಾಪು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೇಗ ಬಿಟ್ಟಿದ್ದೀವಿ. 4-4:15 ಗಂಟೆ ಜರ್ನಿ ಆಗುತ್ತೆ. ಸೊ ಹಾಗಾಗಿ ಬೇಗ ಹೋಗಿ ಬೇಗ ರಿಟರ್ನ್ ಬರಬೇಕು. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೇನು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಇನ್ನೇನಾದರೂ ಸಬ್ಸ್ಕ್ರೈಬರ್ಸ್ ಅಷ್ಟೇ ಪೆಂಡಿಂಗ್ ಇರೋದು. ಬೇಗ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನೆನ್ನೆದು ಕೂಡ ಅಷ್ಟೇ, ನನಗೆ ಸಡನ್ ಪ್ರೀ ಪ್ಲ್ಯಾಂಡಾಗಿ ಮಾಡಿದ್ರೆ ಸೊ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಟ್ ಸಡನ್ ಪ್ಲ್ಯಾನ್ ಆಗಿದ್ದರಿಂದ ನೆನ್ನೆದು ಕೂಡ ನಾನು ವ್ಲಾಗ್ ಮಾಡಿರಲಿಲ್ಲ. ನೆನ್ನೆ ಸ್ವಲ್ಪ ಪಾಪುಗೆ ಬಟ್ಟೆ ಶಾಪಿಂಗ್ ಮಾಡಿದೆ. ನಾಳೆ ಅಂದರೆ 13ನೇ ತಾರೀಕು ನನ್ನ ಮಗಂದು ಬರ್ಡೇ. 3 ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಅದ್ರದ್ದು ಶಾಪಿಂಗ್ ಮಾಡಿದ್ದೆ. ಸೊ ನಾವು ಲೇಟಾಗಿ ಹೋಗಿದ್ದು ಜುಡಿಯೋದಲ್ಲಿ. ಕುಂಬ್ಳಗೂಡು ಹತ್ರ ಜುಡಿಯೋ ಓಪನ್ ಆಗಿದೆ ಗೊತ್ತಾ ನಾವು. ಸೊ ನಾನು ಅಲ್ಲೋಗಿ ಶಾಪ್ ಮಾಡಿದ್ದು. ನೋಡೋಣ ಅಲ್ಲೂ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೋಗಿದ್ದು. ಪಾಪ 9 ಗಂಟೆ ಕ್ಲೋಸು. ನಾವು ಹೋಗಿದ್ದೇನೆ 1/4 ಗಂಟೆ ಐತೆ ನನಗೆ. ಸೊ ಚಾಯ್ಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಯಾವ್ದು ಸಿಗುತ್ತೋ ಒಂದು ಯಾವುದೋ ಅವನ ಹತ್ರ ಆಲ್ಮೋಸ್ಟ್ ಇರೋದೇ ಸೇಮ್. ಅಲ್ಲೇ ಜುಡಿಯೋದಲ್ಲೆಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ ಎಲ್ಲ ಬಟ್ಟೆಗಳು. ಬಟ್ ಅಲ್ಲೂ ಆಲ್ರೆಡಿ ಅವನ ಹತ್ರ ಕಲೆಕ್ಷನ್ಸ್ ಇತ್ತು. ಒಂದೇ ಒಂದು ಶರ್ಟ್ ಮಾತ್ರ ನನಗೆ ಇಷ್ಟ ಆಯಿತು. ಸೊ ಅದನ್ನು ಶರ್ಟ್ ತೊಗೊಂಡೆ. ಅವನ ಹತ್ರ ಇರಲಿಲ್ಲ ಅದು. ನಾಳೆ ಬರ್ಡೇಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಶಾಪಿಂಗ್ ಮಾಡಿದೆ. ಯಾಕೆಂದರೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆನೇ ಬರ್ಡೇ ಇರೋದ್ರಿಂದ. ಸೊ ಹಾಗಾಗಿ ನೆನ್ನೆ ನೈಟ್ ಹೋಗಿ ಶಾಪಿಂಗ್ ಮಾಡಿದ್ದು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ನಾನು ನಾಳೆ ನಿಮಗೆ ತೋರಿಸ್ತೀನಿ. ನಾಳೆನೂ ವ್ಲಾಗ್ ಬರುತ್ತೆ. ಸೊ ಈ ವ್ಲಾಗು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ಹೊರಡಬೇಕು, ಟೈಮ್ ಆಗ್ತಿದೆ. ಅದರಲ್ಲಿ ಟೈಮ್ ಆಗಿರೋದ್ರಿಂದ ನಮ್ಮ ಚಿಕ್ಕಮ್ಮನ ಪಿಕ್ ಮಾಡ್ಕೊಬರೋದಕ್ಕೆ ಹೋಗಿದ್ದಾರೆ. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಹೋಗ್ತಾ ಆನ್ ದ ವೇ ಏನೇನಿದೆ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನನೂ ಕವರ್ ಮಾಡ್ತೀನಿ. ಸೊ ಪರಿಚಯ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಬನ್ನಿ, ಇವಾಗ ಹೊರಡಬೇಕು. ಟೈಮ್ ಆಗ್ತಿದೆ, ಕಾಲ್ ಮಾಡ್ತಿದ್ದಾರೆ ಅದಕ್ಕೆ. ಸೊ ಬನ್ನಿ, ಮುಂದೆ ಸಿಗ್ತೀನಿ. ಇವತ್ತು 4 ಜನ ನಾಲ್ಕು ಥರ ಬರ್ಬೋದು. 4 ಜನ ವೆರೈಟಿ ಇದೆ. 5 ಜನ ಯಾರು ಒಂದೇ ಥರ ಹಾಕೇ ಇಲ್ಲ. ಸೊ ಹಾಗೆ ಹೋಗ್ತಾ ನಾವು CNG ಹಾಕಿಸ್ಕೊಬಿಡೋಣ ಅಂತ ಹಾಕ್ಸ್ತಾ ಇದ್ದೀವಿ. ಏಕೆಂದರೆ ಹೋಗ್ತಾ ಇರೋದು ಬೇರೆ ಲಾಂಗು. ಸೊ ಹೋಗ್ತಾ ಎಲ್ಲಾದರೂ ಅಂದರೆ ಬ್ಯಾಂಗ್ಳೂರಲ್ಲಿ ಅಲ್ಲಲ್ಲೇ ಇರುತ್ತೆ CNG ಸ್ಟೇಷನ್ನು. ಬಟ್ ಹೊರಗಡೆ ಹೋಗ್ತಾ ಇರೋದ್ರಿಂದ ಸೊ ಆ ಸೈಡ್ ಸಿಗುತ್ತೋ ಇಲ್ವೋ, ಅದಕ್ಕೆ ಇಲ್ಲಿ ಸ್ವಲ್ಪ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದೀವಿ. CNGಗೆ ಎಲ್ಲೆಲ್ಲೂ ಬರಾನೆ ಕ್ಯೂ ನಿಂತೇ ಇರ್ತಾರೆ. ಎಲ್ಲ ಕಡೆ ಕ್ಯೂ ನಿಂತೇ ಇರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. CNGಗೆ ಗ್ಯಾಸ್ಗಳಿಗೆ ಪ್ರಾಬ್ಲಮ್ ಇದೆ. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ಸ್ಟಾರ್ಟಿಂಗ್ ಅಂತೂ ಹೆವಿ ರಿಸ್ಕ್ ಆಗ್ತಿತ್ತು. ಕ್ಯೂ ನಿಂತಿರೋದು ನೋಡಿದ್ರೆ ಇಷ್ಟೊಂದು ರಿಸ್ಕ್ ಅಂತ ಅನಿಸ್ಬಿಡೋದು. ಸೊ ಹಂಗೆ ಗ್ಯಾಸ್ ಹಾಕಿಸ್ಕೊಂಡು CNG ಹಾಕಿಸ್ಕೊಂಡು ಇವಾಗ ಆನ್ ದ ವೇ ಬರ್ತಾ ಇಲ್ಲೊಂದು ಹೋಟೆಲ್ ಹತ್ರ ನಿಲ್ಸಿದ್ವಿ. ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು. ಏಕೆಂದರೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಸೊ ಪಾಪು ಕೂಡ ತಿಂಡಿ ಮಾಡಿರಲಿಲ್ಲ. ಲೈಟಾಗಿ ಏನಾದ್ರು ತಿಂದ್ಕೊಳ್ಳೋಣ, ಊಟಕ್ಕೆ ಆಮೇಲೆ ಅಲ್ಲೋಗಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಲೈಟಾಗಿ ತಿಂಡಿ ಮಾಡೋಣ ಅಂತ ಇಡ್ಲಿ ವಡೆ ತೊಗೊಂಡಿದ್ದಾರೆ. ನಾನು ದೋಸೆ ತೊಗೊಂಡಿದ್ದೆ, ಮಸಾಲೆ ದೋಸೆ ತೊಗೊಂಡಿದ್ದೀನಿ ನಾನು ಸಿಂಪಲ್ಲಾಗಿ. ನಾನು ಜಾಸ್ತಿ ಹೊರಗಡೆ ಹೋದರೆ ಜಾಸ್ತಿ ಇಷ್ಟಪಡೋದು ನಾನು ಮಸಾಲೆ ದೋಸೆನ. ಆಲ್ಮೋಸ್ಟು ಇಡ್ಲಿ ಅಂದರೆ ವಡೆ ತಿಂತೀನಿ, ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ. ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ತಿನ್ನೋದಕ್ಕೆ. ಸೊ ಎಲ್ಲ ತಿಂಡಿ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಟೈಮ್ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಲಾಂಗ್ ಜರ್ನಿ ಅಂದಮೇಲೆ ಹಾಗೇ ಆಗುತ್ತೆ. ಮೇ ಬಿ ನಾನು 2 ಅವರ್ಸಲ್ಲೆಲ್ಲ ರೀಚ್ ಆಗ್ತೀವಿ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಹಂಗೆ ಹೋಗ್ತಾ ನಮ್ಮ ಪಾಪು ಸ್ವಲ್ಪ ತಿಂಡಿ ಮಾಡೋದ್ನಲ್ಲ ಜೋಶ್ ಬರ್ತಾಯಿತ್ತು.
ಸಾಂಗ್ ಹಾಕಿದ್ರು ಕಾರಲ್ಲಿ. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದ. ಅವ್ನ ಫೇವ್ರೆಟ್ ಸಾಂಗ್ ಒಂದು 2-3 ಸಾಂಗ್ ಇದೆ. ಸೊ ಅದನ್ನು ಹಾಕ್ಬಿಟ್ರಂತೂ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದೇನೆ. ಸೊ ಅವನು ಸಾಂಗ್ ಯಾವುದಪ್ಪ ಅಂದರೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಇದೆಯಲ್ಲ, ಸೊ ಅದಕ್ಕೆ ಕಂಡ್ರೆ ಅವ್ನು ತುಂಬ ಇಷ್ಟ. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದ, ಅದನ್ನೇ ಹೇಳ್ಕೊಡ್ತಾ ಇದ್ವಿ ನಾವು, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಬಟ್ ಅವನದೇ ಒಂದು ಸ್ಟೈಲಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ಎಂಜಾಯ್ ಬಂದ. ಬೆಳಗ್ಗೆ ಸ್ವಲ್ಪ ಸಪ್ಪೆ ಬೇಗ ಎದ್ದಿದ್ನಲ್ವಾ, ಆಮೇಲೆ ಸ್ವಲ್ಪ ತಿಂಡಿ ಮಾಡಿದ್ಮೇಲೆ ಎನರ್ಜಿ ಬಂತಲ್ಲ, ಸೊ ಅದಕ್ಕೆ ಆ ಥರ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಹೊರಟಿದ್ದೀವಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹೋಗಿ ರೀಚ್ ಆಗೋಷ್ಟರಲ್ಲಿ ಅಷ್ಟು ಟೈಮ್ ಆಗ್ತಿದೆ. ಸೊ ಈಗ ಅದೇ ಬಂದ್ವಿ ಅದೇ ರೋಡಲ್ಲೇ. ಸೊ ಸ್ವಲ್ಪ ಒಳಗಡೆ ಇದೆ, ಊರಿಂದ ಒಳಗಡೆ ಸ್ವಲ್ಪ, ಅದೇ ಊರಿಂದ ಆಚೆ ತೋಟದ ಮಗಳಲ್ಲಿ ಕಟ್ಟಿರ್ತಾರಲ್ಲ ಆ ಥರ ಕಟ್ಟಿದ್ದಾರೆ ಇದು ದೇವಸ್ಥಾನ. ನನಗಂತೂ ದೂರದಿಂದನೇ ಒಂಥರ ಇಷ್ಟ ಆಗ್ತಾಯಿತ್ತು, ಚೆನ್ನಾಗಿದೆ ಪ್ಲೇಸು. ಸೊ ಒಳಗಡೆ ಹೋಗಿ ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಹೋಗಿ ಯಾವ ರೀತಿ ಇದೆ ಏನು ಅಂತ ಎಲ್ಲ ಹೇಳಿ ತೋರಿಸ್ತೀನಿ ನಿಮಗೂ ಕೂಡ. ನಾನು ಫಸ್ಟ್ ಟೈಮ್ ಬಂದಿರೋದು, ಸ್ವಲ್ಪ ಲಾಂಗ್ ಡ್ರೈವ್ ಥರ ಆಗುತ್ತೆ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಸಡನ್ ಪ್ಲ್ಯಾನ್ ಆಗಿದ್ದಿದ್ದು. ಸೊ ನಾವು ನೈಟು, ಏಕೆಂದರೆ ಇವತ್ತು ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಗಳಿತ್ತು, ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ಬರೋಣ ಅನ್ನೋ ಥರ ಆಯಿತು. ಏಕೆಂದರೆ ಆ ಟೆಂಪಲ್ಲು ಎಲ್ಲ ನೋಡಿರಲಿಲ್ಲ ನಾವು, ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು. ಸೊ ಅಮ್ಮ ಚಿಕ್ಕಮ್ಮನೂ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಒಂದು ಲಾಂಗ್ ಡ್ರೈವ್ ಥರ ಹೋಗುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾವು ಇಷ್ಟು ಲಾಂಗ್ ಡ್ರೈವ್ ಥರ ಬಂದಿರೋದು ಫ್ಯಾಮಿಲಿ ಜೊತೆ. ಸೊ ಹಾಗಾಗಿ ಒಂಥರ ಖುಷಿ ಇತ್ತು ಬರ್ತಾ. ಅಂದರೆ ಫ್ಯಾಮಿಲಿ ಜೊತೆ ಹೋದರೆ ಅಷ್ಟು ಜರ್ನಿ ಮಾಡಿದ್ವಿ ಅಂತ ಅನ್ಸೋದೆಲ್ಲ, ಮಾತಾಡ್ಕೊಂಡು ಹೋಗ್ತಾ ಇರ್ತೀವಲ್ವ. ಸೊ ಹಾಗಾಗಿ ಏನೂ ಅನಿಸಲ್ಲ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಈ ಟೆಂಪಲ್ ಬಂದು ಅಂಗಾಳ ಪರಮೇಶ್ವರಿ ಅಂತ ದೇವಸ್ಥಾನದ ಹೆಸರು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ಜನ ಬಂದಿರಲಿಲ್ಲ, ನಮಗೆ ಊರಿಂದೆಲ್ಲ ಕರೆದಿದ್ರು. ಇವ್ರು ನಮಗೆ ರಿಲೇಟಿವ್ಸೇನೆ, ಹಾಗಾಗಿ ಊರಿಂದೆಲ್ಲ ಬಸ್ ಮಾಡಿದ್ರು. ಅವ್ರು ಇನ್ನೂ ಬಂದಿರಲಿಲ್ಲ, ಲಾಂಗ್ ಆಗುತ್ತಲ್ಲ, ರಾಮನಗರದಿಂದ ಅಲ್ಲಿಗೆ ಬರೋದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ನಮಗೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದಕ್ಕೇ 5 hours ಆಯಿತು ನಮಗೆ ಆ ಪ್ಲೇಸಿಗೆ. ಸೊ ಹಾಗಾಗಿ ಎಲ್ಲ ಇನ್ನೂ ಯಾರೂ ಬಂದಿರಲಿಲ್ಲ, ಅವ್ರ ಕಡೆಯವರೆಲ್ಲ ಅಲ್ಲೇ ಇದ್ರಲ್ಲ. ಸೊ ಹಾಗಾಗಿ ನೈಟ್ ಅವರೆಲ್ಲ ಬಂದು 2 days ಮುಂಚೆನೇ ಬಂದಿಲ್ಲೆಲ್ಲ ಸ್ಟೇ ಆಗಿದ್ರು. ಅವ್ರ ಮನೆ ಕೂಡ ಅಲ್ಲೇ ಇದೆ ಊರಲ್ಲೇ. ಸೊ ಇದು ದೇವಸ್ಥಾನ ಒಳಗಡೆ, ಇದು ಒಳಗಡೆ ನಾವೆಲ್ಲ ಓಡಾಡ್ಬೋದು. ಗರ್ಭಗುಡಿ ದೇವಸ್ಥಾನ ಇದು. ಸೊ ಇಲ್ಲಿ ಮರಿ ಕಡ್ದು ಈ ದೇವರಿಗೇ ಇವರು ಪೂಜೆ ಮಾಡಿಸ್ತಾ ಇರೋದು. ಸೊ ಮದುವೆ ಆದಮೇಲೆ ದೇವ್ರ ಸೇವೆ ಮಾಡಬೇಕಲ್ಲ, ಸೊ ಅದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ಸೊ ಇವರೇ ನಮ್ಮ ರಿಲೇಟಿವು, ಸೌಭಾಗ್ಯ ಅಂತ ಹೇಳ್ಬಿಟ್ಟು. ನನಗೆ ಅಂದರೆ ಇಬ್ಬರು ಏಜು ಸೇಮೇ ಇದೆ, ಬಟ್ ನನಗೆ ವರ್ಷದಲ್ಲಿ ಚಿಕ್ಕಮ್ಮ ಆಗ್ತಾರೆ. ಸೊ ನಾನು ಚಿಕ್ಕಿ ಅಂತಲೇ ಕರೆಯೋದು ಅವ್ರನ್ನ. ಸೊ ಅಂದರೆ ಅವ್ನ ಬಾಂಡಿಂಗ್ ಬಿಡಲ್ಲ. ಅವಾಗಿಂದನೂ ಅಷ್ಟೇ, ನಾವು ಕಾಲೇಜ್ ಡೇಸಿಂದನೂ ಒಂದೇ ಕಡೆ, ಅಂದರೆ ಅವಳು ಬೇರೆ ಒಂದೇ ರಾಮನಗರದಲ್ಲೇ, ಅವಳು ಬೇರೆ ಕಾಲೇಜ್, ನಾನು ಬೇರೆ ಕಾಲೇಜ್ ಇದ್ದಿದ್ದು. ಬಟ್ ಅವಾಗಿಂದನೂ ಚಿಕ್ಕಿ ಅಂತ ಕರೆದು ರೂಢಿ ಆಗಿಬಿಟ್ಟಿದೆ. ಸೊ ಇದೇ ದೇವಸ್ಥಾನ ಆ ದೇವರು ನೋಡ್ತಾ ಇರ್ಬೋದು ನೀವು. ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ, ಅಮ್ಮನೇ ಮಲ್ಕೊಂಡಿದ್ದಾಳೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಹತ್ರ ಬಿಟ್ಟಿದ್ರು, ನನಗೆ ಅದು ಒಂಥರ ಖುಷಿ ಆಯಿತು. ಸೊ ಅದು ಹತ್ರದಿಂದ ನೋಡ್ತಾ ಇದ್ದೀನಲ್ಲ, ಸೊ ನೋಡ್ತಾ ಇರ್ಬೋದು ಆ ಮುಖದಲ್ಲಿ ಏನು ಲಕ್ಷಣ ಇದೆ, ಏನು ಕಳೆ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನಕ್ಕೆ ಒಂದು ಕಥೆನೇ ಇದೆ ಈ ದೇವಸ್ಥಾನದ ಬಗ್ಗೆ. ಸೊ ಇದು ಮಣ್ಣಲ್ಲಿ ಫಸ್ಟ್ ಇದ್ದಿದ್ದಂತೆ ಈ ಜಾಗದಲ್ಲಿ. ಸೊ ಮಣ್ಣಲ್ಲಾದಮೇಲೆ ಕಲ್ಲಲ್ಲಿ ಕೆತ್ತನೆ ಆಗಬೇಕು ಅಂತ ಪುರೋಹಿತರು ಕನ್ಸದೇನೋ ಬಂದು ಹೇಳಿದ್ಮೇಲೆ ಆ ಕಲ್ಲನ್ನ ಹುಡುಕ್ತಾ ಇದ್ರಂತೆ. ಸೊ ಆ ಕಲ್ಲು ಸಿಗದೇ ಇದ್ದಾಗ ಅಮ್ಮನೇ ಜಾಗ ತೋರಿಸಿ, ಈ ಕಲ್ಲು ಈ ಜಾಗದಲ್ಲೇ ಇದೆ, ಆ ಕಲ್ಲಲ್ಲೇ ಕೆತ್ತನೆ ಮಾಡಬೇಕು ಅಂತ ಹೇಳಿ ಒಂದೇ ಕಲ್ಲಲ್ಲೇ ಇದನ್ನು ಕೆತ್ತನೆ ಮಾಡಿ ಇದನ್ನು ರೆಡಿ ಮಾಡಿರೋದು ಈ ವಿಗ್ರಹನ. ಸೊ ಈ ರೀತಿ ಕತೆ ಇದೆ. ಸೊ ಅವರಲ್ಲಿ ಹೇಳ್ತಾಯಿದ್ರು, ಬಟ್ ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಅಂದರೆ ಅಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಇತ್ತು, ಅಂದರೆ ಜನಗಳೆಲ್ಲ ಇದ್ರೆಲ್ಲ ಮಾತಾಡ್ತಾಯಿದ್ರು, ಅಷ್ಟು ಕೇಳಿಸ್ತಾ ಇರಲಿಲ್ಲ. ಬಟ್ ನನಗೆ ಅವ್ರ ಕಡೆಯವರೇ ಹೇಳಿದ್ದು, ಹಾಗಾಗಿ ನನಗೆ ಎಷ್ಟು ತಿಳ್ಕೊಂಡು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅಂದರೆ ಈ ದೇವಸ್ಥಾನದಲ್ಲಿ ಇದು ಸುತ್ತಲೂ ಹೆಂಗಿದೆ ಅಂದರೆ, ಒಂದು ಕೇರಳ ಸ್ಟೈಲಲ್ಲಿ ಥರ ಮಾಡಿದ್ದಾರೆ ಹೊರಗಡೆ. ಜಾಗ ಮಾತ್ರ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ನಂಗೆ ಆ ಸ್ಟೋರಿ ಕೇಳಿ. ಸೊ ಅಮ್ಮನೇ ಕೇಳಿಕೊಂಡು ಅಲ್ಲಿ ನೆಲೆಸಿದ್ದಾಳೆ ಅಂತ ಹೇಳಿದ್ರು. ಅಂದರೆ ಈ ಜಾಗದಲ್ಲೇ ನಾನು ಇರ್ತೀನಿ, ನನಗೆ ಇಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿ ನನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಕೇಳ್ಕೊಂಡಿರೋದಕ್ಕೆ ಅಲ್ಲಿ ಹಾಕಿರೋದು ಅಂತ ಹೇಳಿದ್ರು. ಸೊ ನಾನು ಕೆಲವೊಂದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅವ್ರು ಮಾತಾಡ್ತಾ ಇರಬೇಕಾದ್ರೆ ಬೇರೆ ಕಡೆ ನಾಯ್ಸ್ ಇದ್ದಿದ್ದರಿಂದ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಏನೋ ಒಂಥರ ಆ ಕತೆ ಕೇಳ್ತಿದ್ರೆ, ಅಮ್ಮನ ಸ್ಟೋರಿ ಕೇಳ್ತಿದ್ರೆ ಒಂಥರ ಪಾಸಿಟಿವ್ ವೈಬ್ನೆಸ್ ಅಂತಲೇ ಹೇಳ್ಬೋದು. ಅಷ್ಟು ಆ ದೇವ್ರು ನೋಡಿದ್ರೇ ಆ ಥರ ಅನಿಸುತ್ತೆ. ಸೊ ಖುಷಿ ಆಯಿತು, ಒಂದು ಹೊಸ ಜಾಗಕ್ಕೆ ಹೋಗಿ ಹೊಸ ವಿಷಯಗಳನ್ನ ತಿಳ್ಕೊಂಡಿದ್ದು ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ. ಅದು 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 ಇದು ಏನು ಫಸ್ಟ್ ಮೂರ್ತಿ ಇರೋದು ಎಲ್ಲ ಅಂದರೆ ಗಂಡ ದೇವರು, ಅವರು ಕಾಳಿ, ಅವರು ಚಾಮುಂಡೇಶ್ವರಿ, ಅವರು ಹಿಂದೆ ಇರೋರು ಹಾಂ ನಾಗಮ್ಮ, ಆ ಕಡೆ ಅವರು ನಾಗಳಮ್ಮ. ಓಕೆ, ಅವರು ಇವರು ಅಲ್ಲಿ ಕೆಳಗಡೆ ಕೂತಿರೋರು ಇವರೇನು ಇಲ್ಲಿ ಮಲಗಿರೋದು. ಅವ್ರ ಪಕ್ಕ ಇರೋದು ನಾಗರ ದೇವರ, ಅಮ್ಮ ಪಕ್ಕ ಇರೋದು ಒಂದು ದೇವ್ರ ಥರ ಇದೆಯಲ್ಲ, ಎಲ್ಲ ಒಂದೇನಾ?
ಇಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಮುದ್ದೆ ಒಂದು ಪೆಂಡಿಂಗ್ ಇಟ್ಟಿದ್ರು, ಜನ ಯಾರೂ ಬಂದಿರಲಿಲ್ವಲ್ಲ, ಸೊ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಏನೋ ಮುದ್ದೆ ಅವಾಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಬೇರೆದೆಲ್ಲ ರೆಡಿ ಆಗಿತ್ತು, ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಿದ್ದೆ ಅಡುಗೆ ಮನೆ ಹತ್ರ ಎಲ್ಲ ಹೋಗಿ. ಆ್ಯಂಡ್ ಅಲ್ಲಿ ಜನನೂ ಅಷ್ಟೇ, ನಾನು ನಿಜವಾಗ್ಲೂ ಹೇಳ್ತೀನಿ, ಆ ಸೈಡವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಜನಗಳನ್ನ. ಅಷ್ಟು ಖುಷಿ ಆಯಿತು ನಮಗೆ, ಒಂಥರ ಸ್ವಂತ ಮನೆಯವ್ರ ಥರ ನೋಡ್ತಾರೆ. ಅಂದರೆ ನಾನು ಆಲ್ಮೋಸ್ಟ್ ಅವ್ರ ಮನೆಗೆ ಓಡಾಡಿದ್ದೀನಲ್ಲ, ಸೊ ಹಾಗಾಗಿ ನನ್ನ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಮ್ಮ ಅಮ್ಮಂದ್ರನ್ನ, ನನ್ನ ಚಿಕ್ಕಮ್ಮನ, ನಮ್ಮಮ್ಮನ, ನಮ್ಮ ಯಜಮಾನ್ರನ್ನ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ತಾಯಿದ್ರು. ಒಂಥರ ಖುಷಿ ಆಗುತ್ತೆ ಜನಗಳನ್ನ ನೋಡಿದ್ರೆ. ನಾನು ಹೊಸ ಜಾಗಕ್ಕೆ ಹೋಗಿದ್ದೀನಿ ಅಂತ ಫೀಲೇ ಇಲ್ಲ, ಯಾವುದೋ ನನ್ನ ಜಾಗದಲ್ಲೇ, ನನ್ನವ್ರು ಇರೋ ಜಾಗದಲ್ಲೇ ಹೋಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಖುಷಿ ಆಗುತ್ತೆ ನಂಗೆ ಫ್ಯಾಮಿಲಿ ಜೊತೆ ಸೇರೋದಕ್ಕೆ. ಸೊ ನಾನು ಲಾಸ್ಟ್ ಟೈಮ್ ಎಲ್ಲ ವ್ಲಾಗ್ ಮಾಡಿರಲಿಲ್ಲ, ಯಾಕೆ ಅಂದರೆ ಅದು ಫಸ್ಟ್ ಟೈಮ್ ಹೋಗಿದ್ರಿಂದ. ಸೊ ಅವ್ರಿಗೆಲ್ಲ ಕಂಫರ್ಟಬಲ್ ಇರುತ್ತೋ ಇರಲ್ವೋ, ಹಾಗಾಗಿ ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ನಾನು. ಸೊ ಈ ಸಾರಿ ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇವರಿಬ್ಬರೇ ಹೊಸ್ದಾಗಿ ಮದುವೆ ಆಗಿದ್ದಿದ್ದು. ಸೊ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ದೇವರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ಊಟಕ್ಕೆ ಬಡಿಸೋದಲ್ವ. ಸೊ ಅಡುಗೆ ಎಲ್ಲ ರೆಡಿ ಆದಮೇಲೆ ತೊಗೊಬಂದು ಇಲ್ಲಿ ಅಮ್ಮನ್ನ ನಾನೆಲ್ಲ ಒಳಗಡೆ ತೋರಿಸ್ತೆ ನೋಡಿ, ಗರ್ಭಗುಡಿ ಒಳಗಡೆ ಇಟ್ಟಿದ್ರಲ್ಲ ಮೂರ್ತಿನ, ಅದನ್ನು ತೊಗೊಬಂದು ಇಲ್ಲಿ ಇಟ್ಟು, ಅಂದರೆ ಕಂಬದ ಹತ್ರ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ದೇವ್ರಿಗೆ ಏನು ಮಾಡಿರ್ತಾರಲ್ಲ ಅಡುಗೆನ, ಅದನ್ನು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸ್ತಾಯಿದ್ರು. ಸೊ ನಮ್ಮ ಕಡೆನೂ ಎಲ್ಲ ಕಡೆನೂ ಅಷ್ಟೇ, ದೇವ್ರ ಸೇವೆ ಮಾಡ್ತೀವಿ ಅಂದರೆ ನಾವು ಯಾವ ದೇವ್ರಿಗೆ ಮಾಡ್ತಾ ಇರ್ತೀವಿ ಆ ದೇವ್ರದನ್ನು ಪೂಜೆ ವಿಗ್ರಹನೋ ಇಲ್ಲ ಇನ್ನೊಂದು ಇಟ್ಬಿಟ್ಟು, ಅಂದರೆ ದೇವ್ರ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡಿ ಎಡೆ ಮಡಗಿ ಪೂಜೆ ಮಾಡ್ತೀವಲ್ಲ, ಸೊ ಅದೇ ಥರನೇ ಸೇಮ್ ಆ ಕಡೆನೂ ಮಾಡ್ತಾಯಿದ್ರು. ಒಂಥರ ಖುಷಿ ಅನ್ನಿಸ್ತು. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮದೇ ಫ್ಯಾಮಿಲಿ, ಸೊ ಬೇರೆ ಏನಲ್ಲ, ಇವಾಗ ನಮ್ಮದೇ ಫ್ಯಾಮಿಲಿ ಆಗ್ತಾರಲ್ವ. ಸೊ ಒಂಥರ ಖುಷಿ ಆಗ್ತಿತ್ತು. ನಾನು ಯಾವುದೋ ಹೊಸ ಸಂಬಂಧ, ಹೊಸ ಫ್ಯಾಮಿಲಿಯಿಂದ ನಂಗೆ ಫೀಲೇ ಆಗ್ತಿರಲಿಲ್ಲ. ಖುಷಿ ಆಯಿತು ಆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದು, ಹೊಸ ಜಾಗ ನೋಡಿದ್ದು ತುಂಬ ಖುಷಿ ಆಯಿತು. ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ನಾನ್ ವೆಜ್ಜು ನಾನು ತಿನ್ನೋದು ಬರೀ ಚಿಕನ್ ಮಾತ್ರ. ಅದೇನೋ ಗೊತ್ತಿಲ್ಲ, ಮಟನ್ ತಿನ್ನಬೇಕು ಅಂತ ಫೀಲೇ ಆಗಿಲ್ಲ ನಂಗೆ ಇಲ್ಲಿವರೆಗೂ. ಸೊ ಚಿಕನ್ ಒಂದು ಮಾತ್ರ ತಿಂತೀನಿ. ಸೊ ಮಟನ್ ಸಾಂಬಾರು ಮಾಡಿದ್ರು ಮತ್ತು ಚಿಕನ್ ಗ್ರೇವಿ ಇತ್ತು. ಸೊ ನಾನು ಅದನ್ನೇ ಹಾಕಿಸ್ಕೊಂಡು ರೈಸ್ ತಿನ್ಕೊಂಡೆ. ಸ್ವಲ್ಪ ಇವರೆಲ್ಲ ಮುದ್ದೆ ಹಾಕಿಸ್ಕೊಂಡಿದ್ರು ಮಟನ್ ಸಾಂಬಾರಿಗೆ. ಊಟ ಚೆನ್ನಾಗಿತ್ತು, ಬಟ್ ಸ್ವಲ್ಪ ನಮ್ಮ ಕಡೆಗಿನ್ನ ಆ ಕಡೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾರೆ, ಬಟ್ ಓಕೆ ಚೆನ್ನಾಗಿತ್ತು. ಸೊ ಇವಾಗ ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ಬಂದರು, ಒಟ್ಟಿಗೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರ ಮನೆ ಹತ್ರ ಬಂದೋಗಿ, ಊರೊಳಗಡೆ ಮನೆ ಇದೆ ಅವ್ರದ್ದು. ಸೊ ಹಂಗಾಗಿ ಹೋಗಿ ಮನೆ ಹತ್ರ ಬಂದು ಹೋಗಿ ಅಂತೆಲ್ಲ ಕರೀತಾಯಿದ್ರು. ಸೊ ಊರಿಂದೆಲ್ಲ ಸ್ವಲ್ಪ ಜನನೇ ಬಂದಿದ್ರು, ಯಾಕೆಂದರೆ ಲಾಂಗ್ ಜರ್ನಿ ಇರೋದ್ರಿಂದ. ಸೊ ಈಗ ಹಳ್ಳಿಗಳ ಕಡೆ ಹಾಲು ಕರಿಯೋರು ಇರ್ತಾರೆ, ಸೊ ಹಸುಗಳು ಇಟ್ಕೊಂಡಿರೋರು ಇರ್ತಾರೆ. ಸೊ ಅದಕ್ಕೆ ಟೈಮ್ ಆಗುತ್ತೆ ಅಂತ ಒಂದು 15 ಜನ 20 ಜನ ಬಂದಿದ್ರೇನೋ ಅಷ್ಟೇ, ತುಂಬ ಜನ ಬಂದಿರಲಿಲ್ಲ ಊರಿಂದನೂ. ಸೊ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಜಾಗ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಾ ಇರೋದು ನಾಗರ ದೇವರದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಕೂಡ ಅಷ್ಟೇ, ನಾಗರ ದೋಷ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತ ಅವ್ರು ಬಂದು ಹೇಳಿದ್ದಕ್ಕೆ ಅಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರೋದಂತೆ. ಸೊ ನಾನು ಅಲ್ಲಿ ಹತ್ರಕ್ಕೆ ಹೋಗಿರಲಿಲ್ಲ, ನನಗೆ ಊಟ ಎಲ್ಲ ಆದಮೇಲೆ ಹೇಳಿದ್ರು. ಸೊ ನಾನ್ ವೆಜ್ ತಿಂದುಬಿಟ್ಟಿದ್ದೆ, ಹತ್ರಕ್ಕೆ ಹೋಗಬಾರ್ದು ಅಂತ ಹೋಗಿರಲಿಲ್ಲ. ಸೊ ಹಂಗಾಗಿ ಈಗ ಫೈನಲಿ ಮನೆ ಹತ್ರ ಬಂದ್ವಿ. ಇದೆ ಅವ್ರ ಮನೆ. ಸೊ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಜನ ಇದ್ರಲ್ವ, ಸೊ ಅವ್ರಿಗೆಲ್ಲ ಮುಜುಗರ ಆಗುತ್ತೆ, ಬೇರೆಯವರೆಲ್ಲ ಇದ್ದರು. ಸೊ ಅವ್ರಿಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಮಾಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಒಳಗಡೆ. ಸೊ ಹೊರಗಡೆ ಈ ಥರ ಇತ್ತು. ಇನ್ನು ಅವ್ರು ಬಂದಿರಲಿಲ್ಲ, ನಾವೇ ಫಸ್ಟ್ ಬಂದ್ವಿ. ನಾವು ಕಾರಲ್ಲಿ ಬಂದ್ವಿ. ಸೊ ಅವ್ರು ನಡ್ಕೊಂಡು ಬರ್ತಾಯಿದ್ರು, ಸ್ವಲ್ಪ ದೂರನೇ ನಡ್ಕೊಂಡು ಬರ್ತಾಯಿದ್ರು. ನಾವು ಕಾರಲ್ಲಿ ಬಂದುಬಿಟ್ವಿ ಮುಂದಕ್ಕೆ. ಹೆವಿ ಬಿಸಿಲಿತ್ತು. ಸೊ ನಮ್ಮ ಫೇಸ್ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಬೆವ್ತು ಹಿಂಗಾಗ್ಬಿಟ್ಟಿತ್ತು ಅಂತ. ಸಾಕು ಒಂದು ನಿಂಬೆ ನಿಮ್ಮಿದೆಲ್ಲ ಇನ್ನೂ ಸೇರ್ಸ್ ಹಾಕ್ತೀನಿ. ಕಿತ್ತಾಕಿಲ್ಲ ಒಲೆ ಮಾತ್ರ ಗ್ಯಾಸ್ ಮಾಡಿಕೊಬಿಟ್ಟವ್ರೆ ಮೇಲೆ. ಫೈನಲಿ ಮನೆಗೆ ರೀಚ್ ಆದ್ವಿ. ನನ್ನ ಮುಖ ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಸ್ವಲ್ಪ ಟ್ರಾವೆಲ್ ಜಾಸ್ತಿನೇ ಆಯಿತು. ಒಂದು ಸೈಡೆ 220 ಕಿಲೋಮೀಟರ್ ಬರ್ತಾ ಅರೌಂಡ್ 450 ಅಂತಲೇ ಅಂದ್ಕೊಳ್ಳಿ. ಸ್ವಲ್ಪ ಅಲ್ಲಲ್ಲಿ ನಿಲ್ಲಿಸಿ ಬರ್ತಾಯಿದ್ವಿ ನಾವು. ನಮಗೆ CNG ಸಿಗ್ತಾ ಇರಲಿಲ್ಲ. ಆ ತುಮಕೂರು ಸೈಡ್ ಅಂತೂ ಆಲ್ಮೋಸ್ಟ್ ತುಮಕೂರು ಸಿಟಿಗೆ ಬಂದರೆ ಮಾತ್ರ ಅದು ಎಲ್ಲೋ ಒಂದು ಕಡೆ ಸಿಗುತ್ತೆ. ಅದಾದಮೇಲೆ ನಮ್ಮ ಬೆಂಗಳೂರು ಎಂಟ್ರಿ ಆದ್ವಿ ಅಂದರೆ ಎಲ್ಲ ಕಡೆ ಇದೆ. ಬಟ್ ಆ ಸೈಡ್ ನಾವು ಹೋಗಿದ್ದ ಸೈಡ್ ಅಂತೂ ಚಿತ್ರದುರ್ಗ ತಾಲೂಕು ಸೈಡ್, ಜಿಲ್ಲೆ ಸೈಡ್ ಅಂತೂ CNG ಹುಡುಕಿ ಸಾಕಾಗೋಯ್ತು. ಆ ಕಡೆ ಎಲ್ಲೂ ಇಲ್ಲ. ಅಷ್ಟು ಬೇಜಾರಾಯಿತು. CNG ಹುಡ್ಕೊಂಡು ಬಂದು ಅದೇ ಟೈಮ್ ವೇಸ್ಟ್ ಆಗಿದ್ದು ನಮಗೆ. ಬರೋಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು. ಆ್ಯಂಡ್
ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಒಂದು ಹೊಸ ಜಾಗಕ್ಕೆ ಹೋಗಿದ್ದು ಆ್ಯಂಡ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಂದರೆ ಹೋಗ್ತೀವಿ ಅಂತ ಗೊತ್ತಿತ್ತು, ಬಟ್ ಹೋಗೋಣ ಅಂತ ಕರೆದಿದ್ರು, ಬಟ್ ಹೋಗ್ತೀವಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಇದ್ವಿ ನಾವು. ಬಟ್ ನೈಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸರಿ ಹೋಗೋಣ, ಹೆಂಗೂ ನೋಡದೇ ಇರೋ ಜಾಗ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಬಟ್ ಹೋಗಿದ್ದಕ್ಕೂ ಒಂದು ಖುಷಿ ಅಂತ ಸಿಕ್ತು. ಅದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ದೇವ್ರ ದರ್ಶನ ಆಯಿತು. ಸೊ ಅಮ್ಮನ ಹತ್ರ ನಿಂತ್ಕೊಂಡಿದ್ದು, ಅಮ್ಮನ ಪೂಜೆ ಮಾಡಿ ನೋಡಿದ್ದು ಎಲ್ಲ ಖುಷಿ ಕೊಡ್ತು ನಮಗೆ. ಊಟ ಸೆಕೆಂಡ್ರಿ, ಬಟ್ ಒಂದು ದೇವಸ್ಥಾನದಲ್ಲಿ ನೋಡಿದ್ದು ಒಂದು ಖುಷಿ ಆಯಿತು ನನಗೆ. ಸೊ ಹಾಗಾಗಿ ಅದೊಂದು ಮೆಮೊರೇಬಲ್ ಥರ ಉಳ್ಕೊಳ್ಳುತ್ತೆ. ಅದಕ್ಕೆ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದು. ಸೊ ಅದ್ರ ಬಗ್ಗೆ ತಿಳ್ಕೊಂಡೆ, ಅದ್ರ ಮಹಿಮೆ ಏನು, ಅದ್ರದ್ದು ಏನು ಪ್ರೋಸೆಸ್, ಅದ್ರ ಬಗ್ಗೆ ಎಲ್ಲ ಏನಿದೆ ಅನ್ನೋದನ್ನು ನನ್ನ ಪುರೋಹಿತರ ಹತ್ರ ಮತ್ತು ಅಲ್ಲಿ ಜನಗಳ ಹತ್ರ ತಿಳ್ಕೊಂಡು ಇನ್ನೊಂಥರ ಖುಷಿ ಅನ್ನಿಸ್ತು. ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಲ್ಲ, ಸೊ ಅದೇ ಒಂದು ದೊಡ್ಡ ಖುಷಿ ಅಂತ ಅನ್ಕೋಬೋದು. ಸೊ ಹಾಗಾಗಿ ತುಂಬ 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 ಖುಷಿ ಆಯಿತು. ಮೇ ಬಿ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಅದೃಷ್ಟ ಇದ್ದರೆ ಹೋಗಬೇಕು, ನೋಡಬೇಕು ಅನ್ನೋ ಅದೃಷ್ಟ ಇದ್ದರೆ ಅಮ್ಮ ಹೇಗಿದ್ರು ಕರ್ಸ್ಕೊತಾಳೆ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಷ್ಟೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಒಂಥರ ಹೊಸ ಸಂಪ್ರದಾಯಗಳನ್ನ ನೋಡ್ದಂಗಾಯಿತು, ಕಣ್ಣಲ್ಲಿ ನೋಡ್ದಂಗಾಯಿತು, ಅದ್ರ ಬಗ್ಗೆ ತಿಳ್ಕೊಂಡಂಗಾಯಿತು. ಏನೋ ಒಂಥರ ಖುಷಿ, ಅಂದರೆ ಪಾಸಿಟಿವ್ ವೈಬ್ನೆಸ್ ಬಂತು. ಇಲ್ಲಿಂದ ಹೋಗಬೇಕಾದ್ರೆ ಆ ಟಯರ್ಡ್ನೆಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಅಮ್ಮನ ದರ್ಶನ ಮಾಡಿದ ತಕ್ಷಣ ಎಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ಕಾಣ್ತಿದ್ರು ಅಮ್ಮ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು ಹತ್ತಿರದಲ್ಲಿದ್ದೀನಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನ್ಸು. ಸೊ ಹಾಗಾಗಿ ದಯವಿಟ್ಟು ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಅಂತ ಹೇಳ್ತೀನಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ಬರೋದೆ ನನ್ನ ಮಗನ ಬರ್ಡೇ ವ್ಲಾಗ್ ಬರುತ್ತೆ. ಸೊ ಅದನ್ನು ಕೂಡ ವಾಚ್ ಮಾಡಿ, ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಟಯರ್ಡ್ ಆಗಿದೆ. ಸೊ ಈಗ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿದೆ. ಕಾರಲ್ಲಿ ಬರ್ತಾ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಮಲ್ಕೊಂಡ್ರೆ ಮುಗೀತು. ಸೊ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.